ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಖುಷಿ ಈಗ ಅನಾಥೆಯಾಗಿದ್ದಾಳೆ. ಖುಷಿಗೊಬ್ಬಳು ತಾಯಿ ಬೇಕು, ಶ್ರೀಕಾಂತ್ಗೊಬ್ಬ ಸಂಗಾತಿ ಬೇಕು ಅಂತ ಬಯಸಿದ್ದು, ಜಾನಕಿ ಅದಕ್ಕಾಗಿ ಎಲ್ಲ ತಯಾರಿ ಕೂಡ ನಡೆಸುತ್ತಿದ್ದು, ಆದರೆ ವಿಧಿ ನಿರ್ಧಾರ ಬೇರೆಯದ್ದೇ ಆಗಿ ಕಡೆಗೆ ಈ ಬದುಕು ಅರ್ಥಕ್ಕೆ ನಿಂತಿತು. ಶ್ರೀಕಾಂತ್ ಜಾನಕಿ ಸಾವನ್ನಪ್ಪಿ ಖುಷಿಯನ್ನು ಅನಾಥೆ ಮಾಡಿದರು. ಭಾವನಳನ್ನು ಕಂಡರೆ ಖುಷಿಗೆ ಮೊದಲಿಂದ ಪ್ರೀತಿ. ಅದೇ ಭಾವನಳದ ಜೊತೆಗಿದ್ದ ಖುಷಿಯನ್ನು ಸೌಪರ್ಣಿಕಾ ಅಂಡ್ ರವಿ ಪ್ಲಾನ್ ಮಾಡಿ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಆದರೆ ಖುಷಿಯ ಮುಖದಲ್ಲಿ ಖುಷಿಯೇ ಇಲ್ಲ. ರವಿ ಹಾಗೂ ಅವರ ಅತ್ತೆ ಹೇಳಿದಂತೆ ಕುಣಿಯುವ ಸೌಪರ್ಣಿಕಾ ಖುಷಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಮನೆ ಕೆಲಸವನ್ನೆಲ್ಲ ಮಾಡುವ ಖುಷಿಯನ್ನು ಭಾವನಳ ಬಳಿಯೇ ಬಿಟ್ಟರೆ ಆಸ್ತಿಗೆ ಸಮಸ್ಯೆ ಆಗುತ್ತೆ ಎಂದು ತಲೆ ತುಂಬಿದ ರವಿ ಖುಷಿಯನ್ನು ಕರೆದುಕೊಂಡು ಬರುವಂತೆ ಮಾಡಿದನು. ಆದರೆ ಮನೆಗೆ ಬಂದ ಖುಷಿಯನ್ನು ಮನೆ ಕೆಲಸದವಳಂತೆ ನೋಡಿಕೊಳ್ಳುತ್ತಿದ್ದಾರೆ. ಆ ಪುಟಾಣಿ ಮಗುವಿಗೆ ಮನೆ ಸ್ವಚ್ಛ ಮಾಡುವ ಕೆಲಸವನ್ನೆಲ್ಲ ನೀಡಿದ್ದಾರೆ. ಮೊದಲೇ ನಡೆಯುವುದಕ್ಕೆ ಆಗುವುದಿಲ್ಲ ಅಂತ ಪರಿಸ್ಥಿತಿಯಲ್ಲಿರುವ ಮಗುವಿಗೆ ಚಿತ್ರಹಿಂಸೆ ನೀಡಿದ್ದಾರೆ. ಭಾವನಾಗೆ ಮೆಸೇಜ್ ಮಾಡಿದ ಖುಷಿಯನ್ನು ಕಂಡರೆ ಮೊದಲಿಂದಲೂ ರವಿಗೆ ಆಗುವುದಿಲ್ಲ. ಈಗಲೂ ಅಪ್ಪನೂ ಇಲ್ಲ, ಅಜ್ಜಿಯೂ ಇಲ್ಲ. ಹೀಗಾಗಿ ಇನ್ನಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಮನೆ ಕೆಲಸ ಮಾಡಿಸುವುದಲ್ಲದೆ ಚಿತ್ರಹಿಂಸೆ ನೀಡುವುದಲ್ಲದೆ ಊಟವನ್ನು ಕೊಡದಂತೆ ಉಪವಾಸ ಮಲಗಿಸಿದ್ದಾರೆ. ಖುಷಿಗೆ ಏನು ಮಾಡಬೇಕೆಂದು ತಿಳಿಯದೆ ಸೀದಾ ರವಿ ಕೊನೆಗೂ ಬಂದು ತಿಳಿಯದಂತೆ ಭಾವನಾಳ ಮೆಸೇಜ್ ಅನ್ನು ಮಾಡಿದ್ದಾನೆ. ಇಲ್ಲಿ ತುಂಬಾ ಹಿಂಸೆ ನೀಡುತ್ತಿದ್ದಾರೆ, ಊಟವನ್ನು ನೀಡುತ್ತಿಲ್ಲ, ನಂಗೆ ಇರುವುದಕ್ಕೆ ಆಗುತ್ತಿಲ್ಲ ಎಂದು ಮೆಸೇಜ್ ಮಾಡಿದ್ದಾಳೆ. ಮೆಸೇಜ್ ಮಾಡಿ ಹೊರಗೆ ಹೋಗುವ ಸಮಯಕ್ಕೆ ರವಿಗೆ ಎಚ್ಚರವಾಗಿದೆ. ಸದ್ಯ ಖುಷಿ ಮಂಚದ ಕೆಳಗೆ ಬಚ್ಚಿಟ್ಟುಕೊಂಡಿದ್ದಾಳೆ. ಖುಷಿ ಬಗ್ಗೆ ಭಾವನಾಳಿಗೆ ಕೆಟ್ಟ ಕನಸು. ಭಾವನಾಳಿಗೆ ಖುಷಿಯಾಗಿಲ್ಲ ಎಂಬುದು ಗೊತ್ತಿದೆ, ಆದರೆ ಏನು ಮಾಡಲಾಗದ ಪರಿಸ್ಥಿತಿ. ಅವಳ ಬಗ್ಗೆ ಚಿಂತೆ ಮಾಡುತ್ತಿದ್ದು ಭಾವನೆಗೆ ಕೆಟ್ಟ ಕನಸು ಬಿದ್ದಿದೆ. ಸಡನ್ ಆಗಿ ಎದ್ದು ಕೂತ ಭಾವನಾಳು ಜಾಹ್ನವಿ ಸಮಾಧಾನ ಮಾಡಿದ್ದಾಳೆ. ಅದನ್ನು ತಲೆಯಿಂದ ತೆಲಗ ಹಾಕಿ ಮಲಗಿದ ಭಾವನಾ ಖುಷಿ ಕಡೆಯಿಂದ ಸಂಕಷ್ಟದಲ್ಲಿರುವ ಮೆಸೇಜ್ ಬಂದಿದೆ. ಇದನ್ನು ಕಂಡು ಕಣ್ಣೀರು ಹಾಕಿದ ಭಾವನ ಹೇಗಾದರೂ ಮಾಡಿ ಖುಷಿಯನ್ನು ಈ ನರಕದಿಂದ ಹೊರಗೆ ತರುತ್ತೀನಿ ಎಂದು ಹೊರಟಿದ್ದಾಳೆ. ಖುಷಿ ನಟನೆಗೆ ನೋಡುಗರು ಫಿದಾ. ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.